ವೆಲ್ಕಮ್ ಟು ಶೆಟ್ಟಿ ತಿಂಡಿ ಮನೆ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದರೆ ಅರೆಪುದಡ್ಯ. ಇದು ಅರೆಪುದಡ್ಯ ಅಂತ ಹೇಳಿದರೆ ಇದು ಮ್ಯಾಂಗ್ಳೂರಿನ ಸ್ಪೆಷಲ್ ರೆಸಿಪಿ. ಇದನ್ನು ನಾನು ನನ್ನ ಹಸ್ಬೆಂಡಿಗೆ ತುಂಬಾ ಇಷ್ಟ ಅಂತ ಹೇಳಿ ನಾನಿವತ್ತು ಈ ರೆಸಿಪಿನ ಮಾಡ್ತಿದ್ದೇನೆ. ನೋಡೋಣ ಬನ್ನಿ. ಮೊದಲನೇದಾಗಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತಿದ್ದೇನೆ. ಮೊದಲು ನಾನಿಲ್ಲಿ ರೆಡ್ ಚಿಲ್ಲಿ ತಗೊಂಡಿದ್ದೇನೆ 5-6, ಆಮೇಲೆ 2 ಸ್ಪೂನು ಕೊರಿಯಂಡರ್ ತಗೊಂಡಿದ್ದೇನೆ, 1/2 ಸ್ಪೂನು ನಾನು ಜೀರಿಗೆ ತಗೊಂಡಿದ್ದೇನೆ, ಹಾಗೆ 1/4 ಸ್ಪೂನು ಮೆಂತೆ, ಹಾಗೆ ಸ್ವಲ್ಪ ಒಗ್ಗರಣೆ ಸೊಪ್ಪು. ಇದನ್ನೆಲ್ಲ ರೋಸ್ಟ್ ಮಾಡಬೇಕು. ರೋಸ್ಟ್ ಆದಮೇಲೆ ತೆಂಗಿನ ತುರಿನೂ ರೋಸ್ಟ್ ಮಾಡಬೇಕು. ನಾನಿಲ್ಲಿ ಅರ್ಧ ತೆಂಗಿನ ತುರಿ ತಗೊಂಡಿದ್ದೇನೆ. ಇದನ್ನೆಲ್ಲ ರೋಸ್ಟ್ ಮಾಡಿ ಆದಮೇಲೆ ಇನ್ನೆರಡು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಇದೆ. ಒಂದು ಹುಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಒಂದು 5 ಹೆಸರು ಬೆಳ್ಳುಳ್ಳಿ ಇಟ್ಕೊಂಡಿದ್ದೇನೆ. ರುಚಿಗೆದಷ್ಟು ಸ್ವಲ್ಪ ಹುಳಿ ತಗೊಂಡಿದ್ದೇನೆ. ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕುವ. ಸ್ವಲ್ಪ ಟರ್ಮರಿಕ್ ಪೌಡ್ರು ಹಾಕಬೇಕು. ನಮ್ದು ಇವಾಗ ಪೇಸ್ಟ್ ರೆಡಿ ಆಯಿತು. ನಂತರ ನಾವು ಬೇಯಿಸಿಟ್ಟಿರುವಂತಹ ಪುಂಡಿಯನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ಥರ ಒಂದು ಪ್ಲೇಟಲ್ಲಿ ಹಾಕಿಟ್ಟಿರಬೇಕು. ಆಮೇಲೆ ಒಂದು ದೊಡ್ಡ ಪಾತ್ರೆ ತಗೊಂಡು ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಆಮೇಲೆ 4-5 ಬೆಳ್ಳುಳ್ಳಿ ಜಜ್ಜಿ ಇದಕ್ಕೆ ಹಾಕಬೇಕು. ಆಮೇಲೆ ಒಂದು ಒಗ್ಗರಣೆ ಸೊಪ್ಪನ್ನು ಹಾಕಿ, ದೊಡ್ಡ ಗಾತ್ರದ 2 ಈರುಳ್ಳಿ ತಗೊಂಡಿದ್ದೇನೆ, ಅದನ್ನು ಸಣ್ಣದಾಗಿ ಹಚ್ಚಿ ತೆಗೆದಿಟ್ಟಿದ್ದೆ. ಅದನ್ನು ಈಗ ಈ ಒಗ್ಗರಣೆ ಜೊತೆ ಹಾಕಿ ಸ್ವಲ್ಪ ಅದನ್ನು ಫ್ರೈ ಮಾಡುವ. ಈಗ ಗ್ರೈಂಡ್ ಮಾಡಿರುವ ಪೇಸ್ಟನ್ನು ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡುವ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡುವ. ನಂತರ ಇದಕ್ಕೆ ಎಷ್ಟು ನಮಗೆ ಅಂದಾಜಿಗೆ ನೀರು ಬೇಕು ಅಷ್ಟನ್ನು ಹಾಕಿ ಒಮ್ಮೆ ಅದನ್ನು ಮಿಕ್ಸ್ ಮಾಡಿ ಮತ್ತೆ ನಾವು ಲಿಡ್ ಕ್ಲೋಸ್ ಮಾಡುವ. ಲಿಡ್ ಓಪನ್ ಮಾಡಿ ಈಗ ನಾವು ಕಟ್ ಮಾಡಿರುವಂತಹ ಅಡ್ಡೆ ಇದಲ್ವ ಅದನ್ನು ಹಾಕುವ. ಎಲ್ಲ ಅಡ್ಡೆ ಹಾಕಿ ನಂತರ ಇದನ್ನು ಈ ಥರ ಫುಲ್ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ 5 ಮಿನಿಟ್ಸ್ ಆಯಿತು. ಲಿಡ್ ಓಪನ್ ಮಾಡುವ. ಈ ಥರ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿಟ್ಟು ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಆಫ್ ಮಾಡಿದ್ರಾಯಿತು. ಇಲ್ಲಿಗೆ ಅರೆಪುದಡ್ಯ ರೆಡಿ ಆಯಿತು. ಫೈನಲಿ ನಮ್ಮದು ಅರೆಪುದಡ್ಯ ರೆಡಿಯಾಗಿದೆ, ಸವಿಯಲು ಸಿದ್ಧವಾಗಿದೆ. ಹಾಗೆಯೇ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಹೇಗೆ ಅನಿಸ್ತಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.